ನೋಡಿ ಫಸ್ಟ್ ಓವನಲ್ಲಿ ಏನೇ ಇಟ್ರು ಈ ಟರ್ನ್ ಟೇಬಲ್ ಮೇಲೆ ಇಡಬೇಕು. ಇದನ್ನು ತೆಗೆದು ನೀವು ಕ್ಲೀನ್ ಮಾಡ್ಬೋದು, ಹಾಗೆ ಫಿಕ್ಸ್ ಮಾಡ್ಬೋದು. ಸರಿನಾ? ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ಒಂದು ಗ್ಲಾಸ್ ಪಾತ್ರೆ ತೊಗೊಳ್ಳಿ, ಓವನಲ್ಲಿ ಇಡೋದು. ಅದರಲ್ಲಿ ಅರ್ಧ ಲೆವೆಲ್ ನೀರು ಇಟ್ಬಿಟ್ಟು ಒಂದು ನಿಂಬೆಹಣ್ಣು ಕಟ್ ಮಾಡಿ ಹಾಕಬೇಕು. ಇದು ಮೈಕ್ರೋವೇವ್ ಅಂತಿದೆ, ಕುಕಿಂಗ್ ಗೀಟಿಂಗ್ ಎಲ್ಲ ಇದರಲ್ಲೇ ಮಾಡೋದು. ಇದರಲ್ಲಿ 10 ನಿಮಿಷ ಟೈಮ್ ಸೆಟ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ರೆ 10 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಸ್ಟೀಮ್ ಆಗಿರುತ್ತೆ, ಬಟ್ಟೆಲಿ ಒರೆಸ್ಬೋದು. ಆ ಥರ ಕ್ಲೀನ್ ಮಾಡಬೇಕು ಒಡೆ. ಸರಿ, ಏನಾದ್ರು ಐಟಮ್ ಇಟ್ಟಾಗ ಇದ್ರ ಮೇಲೆ ಸ್ವಿಚ್ ಆನ್ ಮಾಡಿಕೊಂಡ್ರೆ ಇಲ್ಲಿ ಈ ಡಿಸ್ಪ್ಲೇ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಬಿಸಿ ಮಾಡೋದು, ಅಡುಗೆ ಮಾಡೋದೆಲ್ಲ ಮೈಕ್ರೋವೇವಲ್ಲೇ ಮಾಡಬೇಕು. ಆದರೆ ಸ್ಟೀಲು ಅಲ್ಯೂಮಿನಿಯಂ ಯೂಸ್ ಮಾಡಬಾರ್ದು. ಬರೀ ಗ್ಲಾಸ್ ಪಾತ್ರೆ, ಇಲ್ಲಾಂದರೆ ಸೆರಾಮಿಕ್ ಪಾತ್ರೆ, ಇಲ್ಲಾಂದರೆ ಮಣ್ಣಿನ ಮಡಿಕೆ, 3 ಅಷ್ಟೇ ಯೂಸ್ ಮಾಡಬೇಕು. ಮೈಕ್ರೋವೇವು ಸೆಲೆಕ್ಟ್ ಹೊತ್ಬಿಟ್ಟು ಟೈಮ್. ಇದು ಸೆಕೆಂಡ್ಸ್ ಬರ್ತಾ ಇದೆ, ಇದು ನಿಮಿಷ. 1 ನಿಮಿಷದಲ್ಲಿ ಏನಾದರೂ ಬಿಸಿ ಮಾಡ್ಬೋದು ನೀವು, 1 ಅಥವಾ 2 ನಿಮಿಷ ಸಾಕು ಬಿಸಿ ಮಾಡೋಕ್ಕೆ. ಇಡ್ಲಿ, ಟೀ, ಕಾಫಿ ಎಲ್ಲ ಮಾಡ್ಬೋದು, 5 ರಿಂದ 10 ನಿಮಿಷ ಬೇಕು. 5 ರಿಂದ 10 ನಿಮಿಷದಲ್ಲಿ ಇಡ್ಲಿ, ಟೀ, ಕಾಫಿ ಮಾಡ್ಬೋದು. ಹಂಗೆ 10 ರಿಂದ 30 ನಿಮಿಷದೊಳಗೆ ಅನ್ನ, ಸಾಂಬಾರು, ಪಲಾವ್ ಎಲ್ಲ ಮಾಡ್ಬೋದು. ಕ್ವಾಂಟಿಟಿ ಕಮ್ಮಿ ಇದ್ದರೆ ಬೇಗ ಆಗುತ್ತೆ, ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಟೈಮ್ ಹಿಡಿಯುತ್ತೆ. ಟೈಮ್ ಸೆಟ್ ಆದಮೇಲೆ ಸ್ಟಾರ್ಟ್ ಒತ್ತಬೇಕು. 0 ಆದಮೇಲೆ ಅದೇ ಆಫ್ ಆಗುತ್ತೆ. ಮಧ್ಯದಲ್ಲಿ ಸ್ಟಾಪ್ ಮಾಡಿ ಏನಾಗಿದೆ ಆಗಿಲ್ಲ ನೋಡ್ಬೋದು ನೀವು, ಮತ್ತೆ ಕಂಟಿನ್ಯೂ ಮಾಡ್ಬೋದು. ಇದು 2 ಸರಿ ಹೊತ್ತಿದ್ರೆ ಟೈಮ್ ಇರಲ್ಲ, 1 ಸರಿ ಹೊತ್ತಿದ್ರೆ ಟೈಮ್ ಆಗೇ ಇರುತ್ತೆ. ಸರಿನಾ? ಎಲ್ಲದಕ್ಕೂ ಮೈಕ್ರೋವೇವು ಸೆಲೆಕ್ಟು, ಟೈಮು, ಸ್ಟಾರ್ಟ್. ಇಲ್ಲಾಂದರೆ ಅದಕ್ಕಿಂತ ಬೆಸ್ಟು ಅಂದರೆ ನಿಮಗೆ ಇದು ಯಾವ ಬಟನು ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಿಚ್ ಆನ್ ಮಾಡಿದ ತಕ್ಷಣ ಇದು ಒಂದೊಂದು ಸರಿ ಹೊತ್ತಿದ್ರೆ ಅರ್ಧ ನಿಮಿಷ ಹಿಂಗೆ ಜಾಸ್ತಿ ಆಗುತ್ತೆ. ಹಿಂಗೆ ಮಾಡ್ಬೋದು, ಶಾರ್ಟ್ ಕಟ್ ಇದು. ಇಲ್ಲಿ ಕೊಟ್ಟಿರೋದೆಲ್ಲ ಆಟೋ ಕುಕ್ ಅಂತ, ಆಟೋ ಕುಕ್ ಅಂತಿದೆ. ಯಾವ ನಂಬರಲ್ಲಿ ಏನು ಮಾಡ್ಬೋದು ಅಂತ ನೋಡ್ಕೊಳ್ಳಿ. ನೋಡಿ ನಂಬರಲ್ಲಿ ಬ್ರೌನ್ ರೈಸ್ ಅಂತಿದೆ ನೋಡಿ, 11ನೇ ನಂಬರು. ಆಟೋ ಕುಕ್ಕು 11ನೇ ನಂಬರು, ಸ್ಟಾರ್ಟ್. ಅವ್ರು ಎಷ್ಟು ಗ್ರಾಮ್ ಕೊಟ್ಟಿದ್ರೆ ಅಷ್ಟೇ ಇರಬೇಕು. ಬ್ರೌನ್ ರೈಸಲ್ಲಿ 125 ಗ್ರಾಮ್ಸೇ ಇರಬೇಕು. ಏನೇನು ಮಿಕ್ಸ್ ಮಾಡಬೇಕು, ಯಾವ ಪಾತ್ರೆಯಲ್ಲಿ ಇಡಬೇಕು ಅಂತ ಬುಕ್ಕಲ್ಲೇ ಇರುತ್ತೆ. ಆಮೇಲೆ ನೀವು ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ಟೈಮ್ ಇಟ್ಕೊಳ್ಳುತ್ತೆ. ಸರಿನಾ? ಫ್ರಿಜ್ಜಲ್ಲಿ ಏನಾದ್ರು ಐಸ್ ಇದ್ದರೆ ಕರಗಿಸ್ಬೋದು. ಅದೇ ಥರ ಬಟರು, ಡಾರ್ಕ್ ಚಾಕ್ಲೇಟ್ ಈ ಥರದ್ದೆಲ್ಲ ಮೆಲ್ಟ್ ಮಾಡ್ಬೋದು. ಐಸ್ ಇರೋದು ಕರಗಿಸ್ಬೇಕಂದ್ರೆ ಫಿಶ್ ಅಂತಿದೆ ನೋಡಿ, 3ನೇದು. ಪೌಡ್ರಿ ಫ್ರಾಸ್ಟು 3ನೇದು. ಆಮೇಲೆ ಸೆಲೆಕ್ಟ್ ಹೊತ್ಬಿಟ್ಟು ಎಷ್ಟು ಗ್ರಾಮ್ ಇಡ್ತಾ ಇದ್ದೀರ ಅಂತ ಸೆಟ್ ಮಾಡಿಬಿಟ್ಟು, ಅರ್ಧ kg ಇದ್ದರೆ 500 ಗ್ರಾಮ್ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿ, ಐಸ್ ಕರಗತ್ತೆ. ಅದೇ ಥರ ಸಾಫ್ಟ್ ಆ್ಯಂಡ್ ಮೆಲ್ಟ್ ಅಂತಿದೆಯಲ್ಲ, ಅದು ಅಷ್ಟೇ. ಡಾರ್ಕ್ ಚಾಕ್ಲೇಟ್ ಅಂತಿದೆಯಲ್ಲ 2ನೇದ್ರಲ್ಲಿ, 2ನೇದು ಇಟ್ಬಿಟ್ಟು ಸೆಲೆಕ್ಟ್ ಹೊತ್ಬಿಟ್ಟು 50 ಗ್ರಾಮ 100 ಗ್ರಾಮ ಅಂತ ಸೆಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ, ಕರ್ಗೋಗುತ್ತೆ. ಇದು ಯಾವುದು ಬೇಡ ಅಂದರೆ ಇದೇ ಬೆಸ್ಟ್. ಈ ಕುಕ್ಕಿಂಗ್ ಎಲ್ಲ ಆದಮೇಲೆ ಒಳಗಡೆ ಮಾಯಿಶ್ಚರ್ ಥರ ಕೂತಿರುತ್ತೆ, ಈ ಬಟನ್ ಒತ್ತಿದ್ರೆ ಹೋಗುತ್ತದು. ಇಲ್ಲಾಂದರೆ ಒಂದು ಅರ್ಧ ಗಂಟೆ ಡೋರ್ ಓಪನ್ ಇಟ್ಟರೆ ಹೋಗುತ್ತೆ. ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಬೋರ್ಡ್ ಲಾಕ್ ಆಗುತ್ತೆ. ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಬೋರ್ಡ್ ಲಾಕ್ ರಿಲೀಸ್ ಆಗುತ್ತೆ. ಅದ್ರ ಬದಲು ಸ್ವಿಚ್ ಆಫ್ ಮಾಡೋದು ಒಳ್ಳೆಯದು. ಸರಿನಾ?